ಎಳ್ನೀರು ವಾಟರ್ಫಾಲ್. ಇದೆಲ್ಲಿ ಕನೆಕ್ಟಿವಿಟಿ ಅನ್ನೋದು ಗೊತ್ತಿಲ್ಲ. ಓಹ್, ಚೆನ್ನಾಗಿದೆ. ಒಟ್ಟು ಈ ಊರಿಗೆ ಎಳ್ನೀರು ಅಂತ ಕರೀತಾರೆ. ಇಲ್ಲಿರೋ ಫಾಲ್ಸ್ಗಳು ಎಳ್ನೀರು ಫಾಲ್ಸ್ಗಳು ಅಷ್ಟೇ. ಇದು ದಕ್ಷಿಣ ಕನ್ನಡಕ್ಕೆ ಸೇರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ ಬೊಣಗೆ ಆಗ್ತಾ ಇದೆ. ನಾನು ಹೊಳಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜಾರತ್ತಿದೆ. ಅಲ್ಲಿ ಚೆನ್ನಾಗಿದೆ. ಎಂತ ಸುಮಂತ್? ಆಫ್ ಮಾಡಲ್ಲ. ಆಫ್ ಮಾಡಿದ್ರೆ ಆದಾಗಲ್ಲ. ಸಿಕ್ಕಾಪಟ್ಟೆ ಜಾರತ್ತೆ ಕಲ್ಲದು. ಆಗ್ತಾ ಕ್ಲೀನ್ ನೀರು ಬರ್ತದೆ ಆ ಸೈಡಿಂದ. ಹೋಗೋಣ. ಹೋಗ್ಲಿ ಅವರು. ಇಲ್ಲಿ ಒಳ್ಳೆ ಕಲ್ಲುಗಳು ನೋಡಿ, ಪೆಬಲ್ ಚೆನ್ನಾಗಿದೆ ಈ ಕಲ್ಲುಗಳು. ಇಲ್ಲಿ ಹೋಗಿ ಬರ್ತೇನೆ. ಹಾಂ ಹಾಂ, ಹಿಂದೆ ಹಾಂ ಬನ್ನಿ. ಹಾಂ, ಇಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ. ಈ ಕಲ್ ತೆಗೆಯಕ್ಕಾಗಲ್ಲ ಸುಮತ್. ಅದು ದೊಡ್ಡ ಬಂಡ. ಅದು ಈ ಕಡೆ ಬರಬೇಡಿ, ಈ ಕಡೆ ಆಳ ಇದೆ. ಹಾಂ ಹೇಳಿ. ಹೋಗತ್ತ ಹೋಗತ್ತ. ಈಗ ನಾವು ಹೋಗೋಣ. ಮಜಾ ಬಂತು. ಓಹ್ 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 ಓಹ್, ಮೈ ಮೇಲೆ ಹಾಕ್ತಿತ್ತು. ಹೋಗಿ ಹೋಗಿ. ಈಜಾಗ ಕತ್ಕೊಂಡು ಬಂತು. ಈ ಕಡೆ ಹೋಗೋಣ. ಇಲ್ಲ ಸ್ಲಶ್ ಇದೆ ಫುಲ್ಲು. ಓಕೆ, ಹೋಗ್ಬೋದು. ಹಾಂ, ಚೆನ್ನಾಗೈತೆ. ಹೋಗಲಿ, ಹೋಗೋಣ. ಓಕೆ, ಓಕೆ ಬಂತು. ಅಮ್ಮ ಆಫ್ ಮಾಡಿ ಗಾಡಿ. ಇಲ್ಲಿ ಸ್ಟ್ಯಾಂಡ್ ಆಗೋಕೆ ಆಗ್ತಿಲ್ಲ. ಹಾಂ, ಒಂದೇ ನಿಮಿಷ. ಸ್ಟ್ಯಾಂಡ್ ಇಲ್ಲಲ್ಲ, ಇಲ್ಲಿ ದಂಡೇಲಿದೆ. ಬನ್ನಿ. ಹಾಂ ಹತ್ತಿ. ನಂದು ಹೊಸ ಟೈರ್ ಅಲ್ಲ, ಆರಾಮಲ್ಲಿ ಮೇಲೆ ಬರ್ತಾ ಇದೆ. ಅಷ್ಟೊಂದು ಇದಾಗ್ತಿಲ್ಲ. ಬಾಕ್ಸ್ ಏನಾಗಿಲ್ಲ. ಲೆಫ್ಟ್ ಸೈಡಲ್ಲಿ ಇರಿ ಆದಷ್ಟು. ಜಾರ್ತು ನನ್ನ ಗಾಡಿ. ಓ, ಹೊಂಡ ಇದು. ಅದ್ರ ಪಾಡಿಗೆ ಹೋಗೋದಿಲ್ಲಿ. ಆ ಕಡೆ ಹೋಗಲ್ಲ, ಈ ಕಡೆ ಹೋಗಲ್ಲ. ಇಲ್ಲಿ ಸ್ವಲ್ಪದಲ್ಲಿ ಮಿಸ್ಸು ನಾನೀಗ. ಆದಷ್ಟು ಲೆಫ್ಟಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಗ್ರಾಚಾರ ತಪ್ಪಿ ಒಂಚೂರು ಆ ಕಡೆ ಗಾಡಿ ಹೋಯ್ತು ಅಂತ ಹೇಳಿದ್ರೆ ಎತ್ತಕ್ಕಾಗಲ್ಲ ಮೇಲೆ.
ಇಲ್ಲಿ ಮರ ಬಿದ್ದಿದ್ದು ಕಟ್ ಮಾಡಿದ್ದಾರೆ. ಹೋಗ್ಲಿ. ಎಂಥದ್ದು ಹೊಡೀತು, ಎಂಥದ್ದಲ್ಲ ಕಲ್ಲು ಹೊಡೀತು ಅಷ್ಟೇ. ಆನೆಗಳು ಓಡಾಟ ಇದೆ ಇಲ್ಲಿ. ಒಂದು ಸ್ವಲ್ಪ ಬರ್ಬೇಕಾದ್ರೆ ಕೇಳ್ಕೊಂಡು ಬನ್ನಿ, ಆನೆಗಳೇನಾದರೂ ಓಡಾಡಿದವ ಅಂತ ಹೇಳಿ. ವಾವ್, ಕಾಡು ನೋಡಿ ಅಲ್ಲಿ. ತುಂಬ ಸ್ಟೀಪ್ ಸಿಗೋದು ಇದೊಂದು, ಇನ್ನು ಲಾಸ್ಟ್ ಎಂಡಲ್ಲಿ ಒಂದು ಸಿಗತ್ತೆ. ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಸ್ಲಶ್ ಇರುತ್ತಲ್ಲ ಅದಕ್ಕೆ. ಇದು ಸ್ಲಶ್ ಇರಲ್ಲ, ಬಟ್ ಇದು ಬೇಸ್ಗಲ್ಲಿ ತುಂಬ ಜಾರತ್ತೆ. ಇದು ಆರಾಮಲ್ಲಿ ಹೋಗ್ತಾ ಇದೆ ಇವಾಗ. ವಾವ್, ಹೇಳಿದ್ದಾಗಿಲ್ಲ ಒಂದು ಕಲ್ಲು ಅಡ್ಡ ಬಂತು. ದಿನ ಓಡಾಡೋರಿಗೆ ಏನೋ ಒಂದ್ಸಲ ಇಲ್ಲಿ, ಈ ಊರಿಂದ ಆ ಊರಿಗೆ ಓಡಾಡೋರಿಗೆ ನಮಗಿದೆ ಹೊಸ್ತಾನ. ಓಹ್, ಜೊತೆಗೆ ಒಂದು ಎಸೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು ಇಡ್ಲಿ ತುಂಬಿಕೊಂಡಿದೆ ಇವಾಗ. ಇಲ್ಲಿ ಫುಲ್ ಕತ್ಲಾಗ್ಬಿಟ್ಟಿದೆ. ಗಂಟೆ ಒಂದು 6 ಆಗಿರ್ಬೋದು ಅಷ್ಟೇ, 6 ಕಾಲಾಗಿರ್ಬೋದು. ಇದರಿಂದ ಆಚೆಗೆ ಬೆಳಕಿದೆ ಚೆನ್ನಾಗಿ. ಕಾಡು ಆವರಿಸ್ಕೊಂಡಿದ್ದಲ್ಲ, ಫುಲ್ ಕತ್ಲ ಅನ್ಸುತ್ತೆ. ವಾವ್, ಇಲ್ಲೊಂದು ಜರಿ ಇದೆ, ಲೈಟಾಗಿ ವಾಟರ್ ಕ್ರಾಸಿಂಗ್ ಇದೆ. ಇಲ್ಲಂತೂ ಫುಲ್ ಕತ್ಲಾಗಿದೆ. ನನ್ನ ಸ್ಟ್ಯಾಂಡ್ ಕಿತ್ತು ಕೈಗೆ ಬರುತ್ತಾ ನಾ ಇವಾಗ. ಅಮ್ಮ, ಹೋಗ್ಬೋದು. ಫುಲ್ ಬೆಳಕು ಬಂತು ಒಂದೇ ಸಲ. ಕತ್ಲ ಕಣ್ಣಲ್ಲಿ ಇದ್ದಂಗಿತ್ತು, ಒಂದೇ ಸಲ ಒಂದು ಟ್ಯೂಬ್ ಲೈಟರ್ ಹಾಕ್ದಂಗಾಯ್ತು. ಒಂಚೂರು ಜಾರತ್ತೆ, ಹೋಗ್ಕೊಳ್ಳಿ. ಓಕೆ, ಸೇಫ್ ಅವರು. ನಾನೀಗ ಹೋಗು ಮಾರ್ರೆ. ಹಾಂ, ಆರಾಮಾಗಿ ಬಂತು, ತೊಂದರೆ ಇಲ್ಲ. ಇನ್ನೇನು ಘಟ್ಟ ಇಳಿತಾ ಇದ್ದೀವಿ. ಓಕೆ, ಒಂದಿಲ್ಲಿ ಸ್ಟ್ಯಾಂಡು ಹುಚ್ಕೊಂಡು ಹೋಗೋದು. ಸ್ವಲ್ಪ ಅದರಲ್ಲಿ ಮಿಸ್ಸಿಂಗ್ ಬೀಳ್ತಾ ಇದ್ದೆ, ಕೆಳಗಿಳಿಸ್ಬೇಕಿತ್ತು. ಮಧ್ಯದಿಂದ ಬಂದರೆ ಆ ಕಡೆ ಹೊಂಡ ಇರುತ್ತಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಅಂತೀನಿ, ವ್ಯೂ ಕಾಣ್ತಾ ಇಲ್ಲ, ಹೇಗಿದೆ ನೋಡಿ ಇದು. ಓಹ್,
ಜೋರು ಈ ಕಡೆಯಿಂದ ಹೋಗ್ತೀನಿ. ಓ ಬೀಳ್ತಿದೆ ಈಗ, ಜಸ್ಟ್ ಮಿಸ್ಸು. ಇಲ್ಲೊಂದು ಚಿಕ್ಕ ವಾಟರ್ ಕ್ರಾಸಿಂಗ್ ಬರುತ್ತೆ. ಚೆನ್ನಾಗಿದೆ ಅದು. ಮತ್ತು ಇಲ್ಲೊಂದು ಇಲ್ಲಿ ಜರಿಗಳು ನೋಡಿ, ಚಂದದ ಒಂದು ಜರಿ ಇದೆ. ಕೈಯೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಹೋಗೋಣ. ಹಾಂ, ಒಳ್ಳೆ ಒಬ್ಬನೇ ತುಂಬ್ಕೊಂಡಿದ್ದೆ. ಇನ್ನು ತುಂಬ ಒಂದು ದೂರ ಇಲ್ಲ, ಇನ್ನೊಂದು ಸ್ವಲ್ಪ ದೂರ. 6:30 ಆಯಿತು, ಇನ್ನೊಂದು 1/4 ಗಂಟೆ ಸಾಕು. ಆರೂವರೆ ಕತ್ಲಾಗಲ್ಲ ಈಗ. ಇಲ್ಲಿ ನೋಡಿ, ಇಲ್ಲಿ ಬೆಳಕು, ಟ್ಯೂಬ್ಲೈಟ್ ನೋಡಿ. ನಾನು ಏನಾಗಿದೆ, ಕಾಲೆಲ್ಲ ತೊಳ್ಕೊಂಡು ಬಂದೆ ಅಲ್ಲಿ ನೀಟಾಗಿ. ಫುಲ್ಲು ಕೆಸರಾಗೋಗಿತ್ತು. ಚೂರು ಆ ಕಡೆ ಆಗತ್ತಿಲ್ಲಿ. ವಾವ್, ಇಲ್ಲೊಂದು ವಾಟರ್ ಕ್ರಾಸಿಂಗ್ ಬಂತು. ಚಂದ ಇದೆ ಇದು, ತುಂಬ ಚಂದ ಇದೆ. ಇಲ್ಲೇನು ತೊಂದರೆ ಇಲ್ಲ, ಗಾಡಿ ಎತ್ತಾಕತ್ತ ಅನ್ನೋದು ಬಿಟ್ಟರೆ ಆರಾಮಲ್ಲಿ ಹೋಗ್ಬೋದು ಅಂತ ಹೇಳಿದ್ದೆ. ಸುಮಂತ ಆ ಕಡೆ ಹೋದ್ರು. ಹೇಗೆ ಹೋಗ್ತೀರಾ? ಹೆಲ್ಪ್ ಬೇಕಾ? ಹೋಗ್ಕೊಳ್ಳಿ, ಆಮೇಲೆ ಹೋದರೆ ಆಯಿತು. ಓಕೆ ಓಕೆ, ಬರಬೇಕಾ ಸುಮಂತ್? ಇಲ್ಲ, ನಾನು ಇದೆಲ್ಲಿಂದ ಹೋದ್ರೂ ಜಾರತ್ತೆ. ಆಗತ್ತೆ. ಹಾಂ, ಅದೇ ಕರ್ಕೊಂಡು ಬಂತು. ನಾನಲ್ಲಿ ಮೇಲಿಂದ ಬೇಡ ಅಂದ್ಕೊಂಡೆ, ಮೇಲಿಂದ ಬಂದು ಜಾರತ್ತಲ್ಲ ಅಲ್ಲ. ಇಲ್ಲಿ ಬಂದರೆ ಎತ್ತಾಗ ಒದ್ದಾಡ್ಬೇಕು. ಅದೇ ಜಾಗದಲ್ಲಿ ಒಂದಷ್ಟು ಕೆಸರು ತುಂಬ್ಕೊಂತಿತ್ತು, ಅಲ್ಲೇ ಬಿದ್ದು ಒತ್ತಾಡ್ತಿದ್ರು ಮುಂಚೆ. ಇವಾಗೆಲ್ಲ ತೊಳ್ಕೊಂಡು ಹೋಗಿದ್ದೆ ನೀರಿಗೆ. ಅಲ್ಲೆಂತ ಅನ್ಸಿಟ್ಯಾರ. ಓ, ಇಲ್ಲಿ ಗುಚ್ಚ ಆಗ್ಬಿಟ್ಟಿದೆ. ಶಿಟ್, ಕಡೆ ಆಯಿತು. ಓಕೆ. ಓ, ಇಲ್ಲೊಂದು ಮರ ಬಿದ್ದಿದೆ. ಇದು ರೀಸೆಂಟಾಗಿ ಬಂದಿತ್ತು.
ಮುಂಚೆ ಬಿದ್ದಿದ್ದು ನೆನಪಿಲ್ಲ. ನಾನು ಬಂದು ತುಂಬ ಟೈಮ್ ಆಯ್ತು ಇಲ್ಲಿಗೆ. ಮಳೆಗಾಲದಲ್ಲಿ ಬಂದಿಲ್ಲ, ಬೇಸಿಗೆಲ್ಲಿ ಬಂದಿರೋದು. ಇದೇನು ಇವಾಗ ಬಿದ್ದಿರೋದು ಅನ್ಸುತ್ತೆ. ಸೈಡಿಗೆ ಹಾಕಿದ್ದಾರೆ. ಕೆಲವು ಸಲ ಕೆಲವು ಎಲೆಗಳು ಬಿದ್ದಿರತ್ತೆ, ದಂಟು ಮೇಲಿರತ್ತೆ. ಈ ಚಿಕ್ಕ ಚಿಕ್ಕ ಹಾವುಗಳು ತಲೆನ ಹೀಗೆ ಮೇಲ್ ಮಾಡಿ ನಿಂತಂಗೆ ಅನಿಸ್ತಾ ಇರತ್ತೆ. ಇದೊಂದು ಲಾಸ್ಟ್ ಸ್ಟ್ರೆಚ್. ಇದು ಅದಷ್ಟು ಸ್ಲೋ ಹೋಗಬೇಕು. ನಾವು ಗಾಡಿನಲ್ಲ, ಗಾಡಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇವಾಗ ಬರಬೇಕಾ ಸುಮಂತ್? ಓಕೆ, ಮ್ಯಾನೇಜಬಲ್, ಹೋಗ್ಬೋದು. ಇನ್ನೊಂದು ಚೂರು ಜಾರಿದ್ರೆ ಗಾಡಿ ಕೆಳಗಾಗತ್ತೆ ಅಷ್ಟೇ, ಬಿಟ್ಟು ಮತ್ತೇನು ಆಗಲ್ಲ. ಇದೇನು ಪುಕ್ಕಿ ಆ ಕಡೆ ಹೋಗ್ತಾ ಇದೆ. ಬೆಟರ್ ನಾನು ಈ ಕಡೆಯಿಂದ ಹೋಗೋದು, ಕಲ್ಲಡ್ಡ ಆಯ್ತಲ್ಲಿ. ಸ್ಟ್ಯಾಂಡ್ ಹೊಡಿಯುತ್ತೆ. ಓಕೆ, ಇಲ್ಲಿ ಹೊಡಿತು. ಸೈಲೆನ್ಸರ್ ಹೊಡಿತು. ಹಾಂ, ವಾವ್, ಇಲ್ಲಿಂದ ವ್ಯೂ ನೋಡಿ, ಸಖತ್ತಾಗಿ ಕಾಣ್ತಿದೆ. ಚೂರು ಕಾಣ್ತಿದೆ ಅಷ್ಟೇ. ನಾನು ಹೇಗೆ ಹೋಗಲಿ? ಈ ಕಡೆಯಿಂದ ಹೋಗ್ತೇನೆ. ಓ, ರೀಚ್ ಆದ್ವಿ. ಸಂಸೈಡ್ ಇಡುತ್ತೆ. ಆಫ್ ರೋಡಿಂಗ್ ಮುಗೀತು, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ಕಡೆ ನೇತ್ರಾವತಿ ಬರುತ್ತೆ, ಈ ಕಡೆ ರಾಣಿಜರಿ. ಈಗ ಮಧ್ಯದಲ್ಲಿದ್ದೀವಿ. ದಾರಿ ಅದೇ ಎರ್ಮಾವಿ ಹೋಗುತ್ತೆ. ಅಲ್ಲಿ ಯಾವಾಗಲೂ ಈ ಕಡೆ ಬಂದರೆ ಇಲ್ಲಿ ಬಂದು ಹೋಗ್ತಿದ್ದೆ. ಹೇಗನ್ಸು ಆಫ್ ರೋಡಿಂಗ್ ಜರ್ನಿ? ಈಗ ಇಲ್ಲಿಂದ ಚಾರ್ಮಾಡಿಗೆ ಹೋಗ್ಬಿಟ್ಟು ಚಾರ್ಮಾಡಿಯಿಂದ ನಾನು ಬೆಂಗಳೂರಿಗೆ ಕಂಟಿನ್ಯೂ ಮಾಡ್ತೀನಿ. ಪ್ಲ್ಯಾನಲ್ಲಿ ಸಡನ್ನಾಗಿ ಚೇಂಜಸ್ ಇದೆ. ಇಲ್ಲಿಂದ ಸೀದಾ ಬೆಂಗಳೂರು ಹೋಗೋದಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೇ ಸ್ಟೇ ಮಾಡ್ತೀವಿ. ಇವಾಗಂತೂ ವಿಪರೀತ ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಸುರಿತಾನೆ ಇದೆ ನಾನ್ ಸ್ಟಾಪ್. ಸಂಸೈಡ್ ಇಡುಪೆಯಿಂದ ಒಂದು 18ರಿಂದ 20 ಕಿಲೋಮೀಟರ್ ಬಂದರೆ ಧರ್ಮಸ್ಥಳ ಮೈನ್ ರೋಡ್ ಸಿಗುತ್ತೆ. ಧರ್ಮಸ್ಥಳ ಮೈನ್ ರೋಡಿಗೆ ಬಂದ್ರ ಮೇಲೆ ಒಂದು 60 ಕಿಲೋಮೀಟರ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ. ರೈನ್ ಜಾಕೆಟ್ ಹಾಕೊಂಡಿರೋದು ವೇಸ್ಟ್ ಆಗ್ಬಿಟ್ಟಿದೆ, ಫುಲ್ಲು ಥಂಡಿ. ಧರ್ಮಸ್ಥಳ ದೇವಸ್ಥಾನ ಹತ್ರ ಬಂದ್ವಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಭೇಟಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಖುಷಿ ಆಯ್ತು ಇಲ್ಲಿ ಭೇಟಿ ನೀಡಿ. ಹೋಣ, ಧರ್ಮಸ್ಥಳ ಆಯಿತು, ಸೌತಡ್ಕ ಆಯಿತು. ಇವಾಗ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಇನ್ನೊಂದು 35 ಕಿಲೋಮೀಟರ್ ಇರ್ಬೋದು. ಸುಬ್ರಹ್ಮಣ್ಯ ರೀಚ್ ಆದ್ವಿ. ಹೋಟೆಲ್ ಒಂದು ಆನ್ಲೈನಲ್ಲೇ ಚೆಕ್ ಮಾಡಿದೆ. ನಾವು ಬರೀ ಒಂದು ನಿದ್ದೆ ಮಾಡಿ ಹೋಗೋದಲ್ವ, ಅದಕ್ಕೆ ಲೋಯೆಸ್ಟ್ ಪ್ರೈಸಿಂದ ಚೆಕ್ ಮಾಡಿದೆ. 1300 ಚಿಲ್ಲರೆ ಇತ್ತು. ಇಲ್ಲೆಲ್ಲೋ ಇರಬೇಕು. ಇದೆ ಊಟ ಮಾಡ್ಕೊಂಬೋಣ. ರೂಮ್ಸ್ ಆ್ಯಂಡ್ ಹೋಟೆಲ್ ಅಂತ ಇದೆ. ಒಂದ್ಸಲ ಮುಂದೆ ಹೋಗ್ಬೋಣ ಬನ್ನಿ. ಬರ್ಬೇಕಾದ್ರೆ ಒಂದು ದೋಸೆ ತಿನ್ಕೊಂಡು ಬಂದ್ವಿ, ಬಟ್ ಏನಾದ್ರು ತಿನ್ಬೇಕು ಇವಾಗ ಚೆನ್ನಾಗಿ. ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋದೆಲ್ಲ ಭಾರಿ ತಲೆನೋವು. ಇವಾಗಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಫ್ರೆಶ್ ಆಗಿಬಿಟ್ಟು ಮಲ್ಕೊಂಡ್ರೆ ಆಯಿತು. ಒಳ್ಳೆದಿದ್ದೆ. ಬೆಳಿಗ್ಗೆ ದರ್ಶನಕ್ಕೆ ಬರಬೇಕು. ಇಲ್ಲ ಸರ್, ಎಲ್ಲಿದೆ ದಾರಿ? ಇದು ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಫುಡ್ ಅವೈಲೇಬಲ್ ಇದೆ ಅಂದ್ಕೊಂಡಿದ್ದೀನಿ. ಹೋಟೆಲ್ ಕುಮಾರ ಕೃಪಾ ಅಂತ ಇದೆ. ಹೋಟೆಲ್ ಕುಮಾರ ಕೃಪಾ ಅಲ್ಲ, ಅದು ಕೃಪಾ ಆಗಿದೆ. ಇಡ್ಲಿ ಮತ್ತು ನೂಡಲ್ಸ್ ಇತ್ತು, ಚೆನ್ನಾಗಿತ್ತು.
ಈ ಟೂರಿಸ್ಟ್ ಪ್ಲೇಸ್ಗಳು ಮತ್ತು ದೇವಸ್ಥಾನ ಇರೋ ಜಾಗದಲ್ಲೆಲ್ಲ ಪ್ರೈಸ್ ಏನು ಕಮ್ಮಿ ಇರಲ್ಲ. ಅಟ್ಲೀಸ್ಟ್ ಕೊಡೋ ಪ್ರೈಸಿಗೆ ಹೊಟ್ಟೆ ತುಂಬ ನೆಟ್ಟಿಗೆ ತಿನ್ನೋ ರೀತಿ ಇದೆ ಸಾಕು. ಹೆಚ್ಚಾಗಿ ಫಾಸ್ಟ್ ಫುಡ್ ತಿನ್ನಲ್ಲ, ಅವೈಲೇಬಲ್ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗತ್ತೆ. ಆದರೆ ನಂಗೆ ಸಮಾಧಾನ ಆಗೋ ತಿಂಡಿ ಅಲ್ಲ ಅವೆಲ್ಲ. ಓಕೆ, ಇಡ್ಲಿ ಇತ್ತು, ಇಡ್ಲಿ ಚಟ್ನಿ ಚೆನ್ನಾಗಿತ್ತು. ಈ ಕಡೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಸಿಗುತ್ತಲ್ಲ, ಖುಷಿಯಿಂದ ತಿನ್ಬೋದು. ಬೆಂಗಳೂರು ಚಟ್ನಿ ನಂಗೆ ಇಷ್ಟ ಆಗಲ್ಲ. ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸ್ಗಳಿದ್ರೆ ಈಸಿ ಆಗಿಬಿಡತ್ತೆ. ಕ್ರ್ಯಾಶ್ ಆದಾಗ ಒಂದೇ ಒಂದು ಸ್ವಲ್ಪ ತಲೆನೋವು ಅನ್ನೋದು ಬಿಟ್ಟರೆ ಲಗೇಜ್ ಗಿಗೇಜ್ ಹೊತ್ಕೊಂಡೇ ಇರಬೇಕನ್ನೋ ಅವಶ್ಯಕತೆ ಇಲ್ಲ. ನಂದೆಲ್ಲ ಲಗೇಜ್ ಹೊತ್ಕೊಂಡು ಹೋಗ್ಬೇಕು ಇವಾಗ. ಅಮ್ಮ ಪಲ್ಟಿ ಹೊಡಿತು ಈಗ. ರೂಮ್ ಟಾಯ್ಲೆಟ್ ನೋಡೋಣ ಫಸ್ಟ್ ಹೇಗಿದೆ ಅಂತ. ಓಹ್, ಮಲ್ಕೊಳ್ಬೋದು ಇಲ್ಲಿ. ಓಕೆ, ಈ ಪ್ರೈಸಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಾನಿನ್ನೂ ಫ್ರೆಶ್ ಆಗಿಲ್ಲ, ಅದ್ರ ಮುಂಚೆ ರೂಮಿನ ಪರಿಸ್ಥಿತಿ ನೋಡಿ. ಬಟ್ಟೆ ಎಲ್ಲ ಥಂಡಿ ಆಗಿರತ್ತಲ್ಲ, ಇಲ್ಲಿ ಆಪ್ಷನ್ನೇ ಇರಲ್ಲ ಹಾಕೋಕ್ಕೆ. ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕಡೆ ಬಟ್ಟೆನ ಉಣ್ಸೋದಾಗಿದೆ. ಇಲ್ಲೂ ಅಷ್ಟೇ, ಚಿಕ್ಕದಾಗೊಂದು ಮೊಳೆ ಸಿಕ್ಕಿದ್ರೂ ಸಾಕು, ಅಲ್ಲೊಂದೇನೋ ಒಂದು ನೇತಾಡ್ತಿರತ್ತೆ. ಹೆಚ್ಚಿಗೆ ಸ್ನಾನ ಮಾಡಿಬಿಟ್ಟು ಒಂದು ಡೇಟಾ ಬ್ಯಾಕಪ್ ತೊಗೊಂಡು ನಾನು ನಿದ್ದೆ ಮಾಡ್ತೀನಿ. ಅದ್ರ ಜೊತೆಗೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಇಲ್ಲಿ. ಅಲ್ಲಿ ತನಕ ಬಾಯ್.